ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದೆ ಅಂತ ತಿಳ್ಕೊತೀನಿ. ಇವತ್ತಿನ ವಿಡಿಯೋ ಬಂದು ಎದ್ರ ಬಗ್ಗೆ ಅಂದರೆ, ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ಬೋದು. ಅದು ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಥವಾ SSP ಸ್ಕಾಲರ್ಶಿಪ್ ಬಗ್ಗೆ. ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ನೀವು ಆಲ್ರೆಡಿ ಎಷ್ಟೊಂದು ಜನ ಎಲ್ಲ ಸ್ಟೂಡೆಂಟ್ಸು 2024-25 ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿದ್ದೀರಾ. ಎಷ್ಟೊಂದು ಜನಕ್ಕೆ ಅಮೌಂಟ್ ಶೋ ಆಗ್ತಿದೆ, ಸ್ಯಾಂಕ್ಷನ್ ಆಗಿದೆ. ಈ ರೀತಿ ಏನೇನೋ ಇದೆ. ನಾನು ಈ ವಿಡಿಯೋದಲ್ಲಿ ಇವತ್ತು ನಿಮಗೆ SSP ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಈ ಅಪ್ಡೇಟ್ಗಳು ಭಾಳ ಇಂಪಾರ್ಟೆಂಟ್ ಅಪ್ಡೇಟ್ಗಳಿದೆ. ನೀವು ಎಷ್ಟೊಂದು ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿದ್ದೀರಾ ಎಷ್ಟೊಂದು ಡೌಟ್ ಬಗ್ಗೆ. ಅದ್ರ ಬಗ್ಗೆ ಎಲ್ಲ ನಾನು ಇವತ್ತು ನಿಮಗೆ ಡೌಟ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್, ಯಾಕಂದರೆ ಭಾಳ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಯಾರು ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಕೊನೆವರೆಗೂ. ವಿಡಿಯೋನ ಫುಲ್ ವಾಚ್ ಮಾಡಿ. ಅದಕ್ಕೂ ಮುಂಚೆ ಯಾರು ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸ್ ಅಥವಾ ಯಾರು ಇದ್ದರೆ ಅವ್ರಿಗೆ ಕೂಡ ಈ ವಿಡಿಯೋನ ಅಥವಾ ಈ ಚಾನಲ್ನ ಶೇರ್ ಮಾಡಿ ಗೈಸ್. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಇದು ಫೆಬ್ರವರಿ 2025 ಅಪ್ಡೇಟ್ ಕೊಡ್ತಾ ಇರೋದು. ಫೆಬ್ರವರಿ 2/2/2025, ಹಂಗಂದ್ರೆ ಫೆಬ್ರವರಿ 2ನೇ ತಾರೀಕು ಮಾಡ್ತಾ ಇರೋ ವಿಡಿಯೋ. ಇದು ಭಾಳ ಇಂಪಾರ್ಟೆಂಟ್ ಇದೆ, ಭಾಳ ಬಿಗ್ ಅಪ್ಡೇಟ್ ಇದೆ. ಅದೇನಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ನೋಡ್ತಾ ಹೋಗೋಣ ಒನ್ ಬೈ ಒನ್. ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಇದು ಸ್ಟೂಡೆಂಟ್ ಸ್ಕಾಲರ್ಶಿಪ್ ಪೋರ್ಟಲ್ ವೆಬ್ಸೈಟು. ಗೈಸ್, ನಾನು ಇವತ್ತು ಈ ವಿಡಿಯೋದಲ್ಲಿ ಮೇಯ್ನ್ ಆಗಿ 3 ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಅದೇನು ಅಂತಂದ್ರೆ 2024-25 ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ, ಅದು ಸ್ಯಾಂಕ್ಷನ್ ಆಗೈತಾ ಇಲ್ವಾ, ಯಾವ ರೀತಿ ಇದ್ರೆ ಸ್ಯಾಂಕ್ಷನ್ ಆಗೈತೆ ಇಲ್ವಾ ಅಂತ. ಮತ್ತೆ PM SSP ಸ್ಕಾಲರ್ಶಿಪ್ಗೆ ಎಷ್ಟೊಂದು ಜನ ಡೌಟ್ ಕೇಳ್ತಾ ಇದ್ದೀರಾ, ಇದಕ್ಕೆ ಸಪ್ರೇಟ್ ಆಗಿ ಹಾಕ್ಬೇಕಾ ಅಥವಾ ನಾರ್ಮಲ್ ಆಗಿ ಅದೇ ಇರುತ್ತಾ, ಅಥವಾ ಸಪ್ರೇಟ್ ಲಿಂಕಲ್ಲಿ ಏನಾದರೂ ಹಾಕ್ಬೇಕಾ, ಬೇರೆ ಏನಾದರೂ ಲಿಂಕ್ ಏನಾದ್ರು ಹಾಕ್ಬೇಕಾ, ಮತ್ತೆ PM SSP ಸ್ಕಾಲರ್ಶಿಪ್ ಎಷ್ಟೊಂದು ಜನಕ್ಕೆ ಬಂದಿದೆಯಾ, ನಮಗೆ ಬಂದಿದೆಯಾ ಇಲ್ವಾ, ಎಲ್ಲಿ ನೋಡೋದು, ಯಾವ ರೀತಿ ನೋಡೋದು ಅಂತ ಎಷ್ಟೊಂದು ಜನ ಡೌಟ್ ಕೇಳ್ತಾ ಇದ್ದೀರಾ. ಅದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ. ಗೈಸ್, ಮತ್ತೆ ಎಷ್ಟೊಂದು ಜನ ಕಾಯ್ತಾ ಇರೋದು ಏನು ಅಂತಂದ್ರೆ 2023-24 ಸ್ಕಾಲರ್ಶಿಪ್ ಅಪ್ಡೇಟ್ ಬಗ್ಗೆ. ಗೈಸ್, ಎಷ್ಟೊಂದು ಜನಕ್ಕೆ ನಿಮ್ಗೆ ಗೊತ್ತಿರೋಂಗೆ 2023-24 ಸ್ಕಾಲರ್ಶಿಪ್ ಎಷ್ಟೊಂದು ಜನಕ್ಕೆ ಬಂದಿದೆ, ಬಟ್ ಇನ್ನೂ ಸ್ವಲ್ಪ ಜನಕ್ಕೆ ಬಂದೇ ಇಲ್ಲ. 2023-24 ಸ್ಕಾಲರ್ಶಿಪ್ ಒಂದು ಬಿಗ್ ಅಪ್ಡೇಟ್ ಬಂದಿದೆ, ಗುಡ್ ನ್ಯೂಸ್ ಕೂಡ ಬಂದಿದೆ. ಅದೇನು ಅಂತ ನಾನು ನಿಮಗೆ ಹೋಗ್ತಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ಒನ್ ಬೈ ಒನ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ನಿಮ್ಮೆಲ್ಲರೂ ಗೊತ್ತಿರೋಂಗೆ 2023-24 ಸ್ಕಾಲರ್ಶಿಪ್ ಬಗ್ಗೆ. ನೀವು ಆಲ್ರೆಡಿ ಗೈಸ್, ಎಷ್ಟೊಂದು ಜನಕ್ಕೆ ಆಲ್ರೆಡಿ 2023-24 ಸ್ಕಾಲರ್ಶಿಪ್ 90% ಜನಕ್ಕೆ ಆಲ್ರೆಡಿ ಅಮೌಂಟ್ ಕ್ರೆಡಿಟ್ ಆಗಿದೆ. ಆಲ್ರೆಡಿ 3 months ಬ್ಯಾಕ್ ಆಗಿದೆ, ಒಬ್ಬೊಬ್ಬರಿಗೆ 2 months ಬ್ಯಾಕ್ ಆಗಿದೆ, ಒಬ್ಬೊಬ್ಬರಿಗೆ 6 months ಬ್ಯಾಕೇ ಆಗಿದೆ. ಎಲ್ರಿಗೂ ಕ್ರೆಡಿಟ್ ಆಗಿದೆ. ಬಟ್ ಎಷ್ಟೊಂದು ಜನಕ್ಕೆ ಇನ್ನೂ ಕ್ರೆಡಿಟೇ ಆಗಿಲ್ಲ. ಅಮೌಂಟ್ ಸ್ಯಾಂಕ್ಷನ್ ಆಗಿತ್ತು, ಪುಷ್ ಟು DBT ಕೂಡ ಆಗಿತ್ತು, ಬಟ್ ಕ್ರೆಡಿಟ್ ಆಗಿರಲಿಲ್ಲ. ಬಟ್ ಇನ್ನು ಎಷ್ಟೊಂದು ಜನಕ್ಕೆ ಬರೀ ಲೆವೆಲ್ 1 ಅಲ್ಲಿ ಮಾತ್ರ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಇತ್ತು, ಬಟ್ ಸೆಕೆಂಡ್ ಲೆವೆಲ್ ಅಲ್ಲಿ ಕೂಡ ಅಮೌಂಟ್ ಕೂಡ ಶೋ ಆಗ್ತಿತ್ತು, ಬಟ್ ಪುಷ್ ಟು DBT ಇರಲಿಲ್ಲ. ಆಮೇಲೆ ಅಮೌಂಟ್ ಕೂಡ ಅಕೌಂಟಿಗೆ ಬಂದು ಬೇತಿರ್ಲಿಲ್ಲ. ಈಗ ಈ ವಾರದಲ್ಲಿ, ಹಂಗಂದ್ರೆ ಲಾಸ್ಟ್ ವೀಕಲ್ಲೇ ಇವ್ರದ್ದು, ನಾನು ಈಗ ತೋರಿಸಿರೋದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟು. ಲಾಸ್ಟ್ ವೀಕಲ್ಲಿ ಇವ್ರದ್ದು ಪುಷ್ ಟು DBT ಇರಲಿಲ್ಲ. ಒಂದು ಗುಡ್ ನ್ಯೂಸ್ ಏನು ಅಂತಂದ್ರೆ, ಈ ವಾರ, ಹಂಗಂದ್ರೆ ಫೆಬ್ರವರಿ 2ನೇ ತಾರೀಕು ಇವರಿಗೆ ಪುಷ್ ಟು DBT ಬಂದಿದೆ. ನೋಡಿ, ನೀವು ಕೂಡ ನೋಡ್ಬೋದು. ಫೀಸ್ ನೋಡಿ, ಫಸ್ಟ್ ಲೆವೆಲಲ್ಲಿ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿ ಎಲಿಜಿಬಲ್ ಇದೆ. ಸೆಕೆಂಡ್ ಲೆವೆಲಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಫೀ ರೀಬರ್ಸ್ಮೆಂಟ್ ಇದೆ, ಅಮೌಂಟ್ ಕೂಡ ಶೋ ಆಗ್ತಿದೆ. ಬಟ್ ಥರ್ಡ್ ಲೆವೆಲ್ ಮಾತ್ರ ಪುಷ್ ಟು DBT ಫಾರ್ ಪೇಮೆಂಟ್ ನೋ ಅಂತ ಇತ್ತು ಲಾಸ್ಟ್ ವೀಕು. ಜಸ್ಟ್ ಫೆಬ್ರವರಿ 2ನೇ ತಾರೀಕು ಇವತ್ತು ಅವ್ರಿಗೆ ಎಸ್ ಅಂತ ಆಪ್ಷನ್ ಬಂದಿದೆ. ನೋಡಿ, ಇಲ್ಲಿ ಎಸ್ ಅಂತ ಆಪ್ಷನ್ ಬಂದು ಅಮೌಂಟ್ ಕೂಡ ಶೋ ಆಗ್ತಿದೆ. ನೆಕ್ಸ್ಟ್ 4th ಲೆವೆಲಲ್ಲಿ ಕೂಡ ನೋಡಿ, ಪೇಮೆಂಟ್ ಸ್ಟೇಟಸ್ ಇನ್ DBT. ಇದು ಕೂಡ ಅವರಿಗೆ ಅವೇಟೆಡ್ ಅಂತ ಕಾಣಿಸ್ತಿದೆ, ಜೊತೆಗೆ ಅಮೌಂಟ್ ಕೂಡ ಶೋ ಆಗ್ತಿದೆ. ಈ ರೀತಿ ಇದ್ರೆ ಆಲ್ಮೋಸ್ಟ್ ಅವರಿಗೆ ಈ ವೀಕ್ ಅಥವಾ ಮುಂದಿನ ವೀಕಲ್ಲಿ ಅವ್ರ ಅಕೌಂಟಿಗೆ ಇನ್ನ ಕ್ರೆಡಿಟ್ ಆಗುತ್ತೆ. ಅದರಿಂದ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. 2023-24ನೇ ಸ್ಕಾಲರ್ಶಿಪ್ಪು ಆದಷ್ಟು ಬೇಗ ಬರುತ್ತೆ. ನೀವು ಎಲಿಜಿಬಲ್ ಎಲ್ಲ ಕರೆಕ್ಟ್ ಆಗಿದ್ದು ನಿಮ್ಮ ಡೀಟೇಲ್ಸ್ ಎಲ್ಲ. ಎಲ್ಲರೂ ಕೂಡ ಒಂದ್ಸಲ ನಿಮ್ಮ 2023-24 ಸ್ಕಾಲರ್ಶಿಪ್ನ ಲಾಗಿನ್ ಮಾಡಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಇದು ಎಷ್ಟೊಂದು ಜನಕ್ಕೆ ವಿದ್ಯಾರ್ಥಿಗಳಿಗೆ ಇದು ಗುಡ್ ನ್ಯೂಸ್ ಅಂತ ತಿಳ್ಕೊಬೋದು. ಎಷ್ಟೊಂದು ಜನಕ್ಕೆ CET ಇದ್ರೂ ಕೂಡ ಇದು ಅಮೌಂಟ್ ಕೂಡ ಬಂದಿರಲಿಲ್ಲ. ಅವರಿಗೆಲ್ಲ ಇವಾಗ ಸ್ಯಾಂಕ್ಷನ್ ಆಗಿ ತೋರಿಸ್ತಿದೆ. ಪುಷ್ ಟು DBT ಕೂಡ ಎಸ್ ಅಂತ ಇದ್ದು, TDO ಇಂದ ಅಪ್ರೂವ್ ಕೂಡ ಆಗಿ ಅವೇಟೆಡ್ ಅಂತ ಇದೆ. ಆದಷ್ಟು ಬೇಗ ಇದು ಅಮೌಂಟ್ ಬರುತ್ತೆ ಅವ್ರ ಅಕೌಂಟಿಗೆ, ಈ ವಾರ ಅಥವಾ ಮುಂದಿನ ವಾರ. ಇದು 2023 ಮತ್ತು 2024 ಸ್ಕಾಲರ್ಶಿಪ್ಪು ಬಿಗ್ ಅಪ್ಡೇಟ್ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಬಂದು 2024-25 ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ. ಇದು ಎಷ್ಟೊಂದು ಜನಕ್ಕೆ ಡೌಟ್ ಇದೆ. ನೀವು ಆಲ್ರೆಡಿ 3 months 4 months ಇಂದ ಅಪ್ಲೈ ಮಾಡ್ತಾ ಇದ್ದೀರಾ, ಬಟ್ ಒಬ್ಬೊಬ್ಬರಿಗೆ ಆಲ್ರೆಡಿ ಅಮೌಂಟ್ ಕೂಡ ಶೋ ಆಗ್ತಿದೆ, ಒಬ್ಬೊಬ್ಬರಿಗೆ ಅಮೌಂಟ್ ಕೂಡ ಬಂದಿರ್ಬೋದು.
ಸೊ ನಾನು ನಿಮಗೆ ಇದು ಕೂಡ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಒಬ್ಬ ವಿದ್ಯಾರ್ಥಿದು ಸ್ಟೇಟಸ್ ನಾನು ನಿಮಗೆ ತೋರಿಸ್ತಾ ಇರೋದು. ಸೊ ನೋಡಿ ಇದು 2024-25 ಸ್ಕಾಲರ್ಶಿಪ್ ಸ್ಟೇಟಸ್ ಇದು. ಸೊ ಅವರಿಗೆ ಮಾಮೂಲಿ ಮೂರು ರೀತಿ ಇದೆ. ಅಕಾಡೆಮಿಕ್ ಅಲವೆನ್ಸ್, ವಿದ್ಯಾಸಿರಿ, PMS ಫಾರ್ NTST ಸ್ಟೂಡೆಂಟ್, ಪುಷ್ ಟು DBT ಫಾರ್ ಪೇಮೆಂಟ್. ಸೊ ನೀವೆಲ್ಲ ಅನ್ಕೋಬಹುದು ಎಸ್ ಅಂತ ಇದೆ, ಅಮೌಂಟ್ ಕೂಡ ಶೋ ಆಗ್ತಾ ಇದೆ 15,000. ಸೊ ಇದೇನು ಅಂತಂದ್ರೆ 15,000 ಅಮೌಂಟು ಅವ್ರು ಏನಾದ್ರು ಹಾಸ್ಟೆಲ್ ಸ್ಕಾಲರ್ಶಿಪ್ ಅಥವಾ ಹಾಸ್ಟೆಲಿಗೆ ಅಪ್ಲೈ ಮಾಡಿ ಆ ಸ್ಟೂಡೆಂಟಿಗೆ ಹಾಸ್ಟೆಲ್ ಸಿಕ್ಕಿಲ್ಲ ಅಂತಂದ್ರೆ, ಹಾಸ್ಟೆಲ್ ಸಿಕ್ಕಿಲ್ಲ ಬದಲು ಅವರು 15,000 ಅಮೌಂಟ್ನ ಸ್ಯಾಂಕ್ಷನ್ ಮಾಡಿ ಅಕೌಂಟಿಗೆ ಜಮಾ ಮಾಡಿರ್ತಾರೆ. ಸೊ ಆ ಅಮೌಂಟ್ ಇದು. ಬಟ್ 2024-25 ಹಾಸ್ಟೆಲಿಗೆ ಸೇರ್ಕೊಳ್ಳುತ್ತೆ ಹೊರತು ನಾರ್ಮಲ್ ಸ್ಕಾಲರ್ಶಿಪ್ಗೆ ಇದು ಸೇರ್ಕೊಳ್ಳಲ್ಲ. ಸೊ ನಾರ್ಮಲ್ ಸ್ಕಾಲರ್ಶಿಪ್ ಅಂದ್ರೆ ಇಲ್ಲಿ ನೋಡಿ, ನೆಕ್ಸ್ಟ್ ಬಂದು ಫೀ ಅಮೌಂಟ್ ಪುಷ್ ಟು DBT ಫಾರ್ ಪೇಮೆಂಟ್. ನೋಡಿ ಅವ್ರಿಗೆ ಇನ್ನು 2024-25 ಸ್ಕಾಲರ್ಶಿಪ್ದು ಫೀ ಅಮೌಂಟು ಇನ್ನು ಸ್ಯಾಂಕ್ಷನ್ ಆಗಿಲ್ಲ, ಎಷ್ಟು ಅಂತ ತೋರಿಸ್ತಿಲ್ಲ, ಇನ್ನೂ ಅಪ್ರೂವ್ ಆಗಿಲ್ಲ. ಬಟ್ ಹಾಸ್ಟೆಲ್ ಮಾತ್ರ ಅವ್ರಿಗೆ ಹಾಸ್ಟೆಲ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಮಾತ್ರ 15,000 ಅವ್ರಿಗೆ ಸ್ಯಾಂಕ್ಷನ್ ಮಾಡಿ ಅಕೌಂಟ್ಗೆ ಅಮೌಂಟ್ ಕೂಡ ಹಾಕಿದ್ದಾರೆ. ಬಟ್ ನಾರ್ಮಲ್ ಸ್ಕಾಲರ್ಶಿಪ್ 2024-25 ಅವ್ರಿಗಿನ್ನು ಸ್ಯಾಂಕ್ಷನ್ ಆಗಿ ಅವ್ರಿಗೆ ಅಕೌಂಟ್ ಹಾಕಿಲ್ಲ. ಸೊ ಅದರಿಂದ ನೋ ಅಂತ ಇದೆ. ಸೊ ನೆಕ್ಸ್ಟ್ ಬಂದು ಇದು ನಾರ್ಮಲ್ ಆಗಿ ಗೊತ್ತಿರೋಂಗೆ ನಿಮಗೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ ಸೆಂಟ್ರಲ್ ಆಫ್ PMSSB. ಸೊ ಇವರು PMSSBಗೆ ಎಲಿಜಿಬಲ್ ಇದ್ದಾರೆ ಈ ಸ್ಟೂಡೆಂಟು. ಸೊ ಆದ್ದರಿಂದ ಅವರಿಗೆ ಎಸ್ ಅಂತ ತೋರಿಸಿ ಅಮೌಂಟ್ ಸ್ಯಾಂಕ್ಷನ್ ಆಗಿ ಈ ಸ್ಟೂಡೆಂಟಿಗೆ ಆಲ್ರೆಡಿ ಆ ಅಮೌಂಟ್ ಕೂಡ ಅಕೌಂಟಿಗೆ ಜಮಾ ಆಗಿದೆ 8,000 ರೂಪಾಯಿ. ಸೊ ನಾನು ನಿಮ್ಗೆ ಇನ್ನೂ ಒಂದು ನೆಕ್ಸ್ಟ್ ಡೌಟ್ ಏನೋ ತಿಳ್ಕೊಡ್ತೀನಿ ನೋಡಿ. ಸೊ ನೋಡಿ PMSSB ಸ್ಕಾಲರ್ಶಿಪ್ಪು. ಸೊ ಎಷ್ಟೊಂದು ಜನಕ್ಕೆ ನಿಮಗೆಲ್ಲ ಭಾಳ ಡೌಟ್ ಇದೆ, ಇದನ್ನ ಬೇರೆ ಕಡೆ ಎಲ್ಲರೂ ಅಪ್ಲೈ ಮಾಡಬೇಕಾ, ಬೇರೆ ಲಿಂಕ್ ಏನಾದರೂ ಆಯ್ತಾ, SSB ಬಿಟ್ಟು ಬೇರೆ ಏನಾದರೂ ಲಿಂಕಲ್ಲಿ ಅಪ್ಲೈ ಮಾಡಬೇಕಾ, SSBನೇ ಬೇರೆನಾ, PMSSB ಸ್ಕಾಲರ್ಶಿಪ್ ಬೇರೆನಾ? ಸೊ ಇದರಲ್ಲಿ ನಿಮ್ಗೆ ಎಷ್ಟೊಂದು ಜನಕ್ಕೆ ಡೌಟ್ ಇದೆ. ಸೊ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಏನು ಅಂತಂದರೆ, ನೀವೇನಾದರೂ PMSSB ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದರೆ ನೀವು ಹಾಕಿರೋ SSB ಸ್ಕಾಲರ್ಶಿಪ್ಪಲ್ಲೇ ಅದು ಈಗ ಲಾಸ್ಟ್ ಪೇಜಲ್ಲಿ ಕೂಡ ತೋರಿಸ್ತಾ, ಈ ಪೇಜಲ್ಲಿ ಕೂಡ ತೋರಿಸ್ತಿದ್ದೀನಿ ನೋಡಿ, ಫಸ್ಟ್ ಬಾಕ್ಸ್ ಅಥವಾ ಸೆಕೆಂಡ್ ಬಾಕ್ಸಲ್ಲಿ ಥರ್ಡ್ ಬಾಕ್ಸಲ್ಲಿ ತೋರಿಸುತ್ತೆ. ಸೊ ಥರ್ಡ್ ಬಾಕ್ಸಲ್ಲಿ ತೋರಿಸುತ್ತೆ. ಯಾರ್ಯಾರು ಎಲಿಜಿಬಲ್ ಇಲ್ಲ ಅಂಥವ್ರಿಗೆ ಬಾಕ್ಸೇ ತೋರಿಸಲ್ಲ, PMSSB ಸ್ಕಾಲರ್ಶಿಪ್ ಅಂತ ಬಾಕ್ಸೇ ತೋರಿಸಲ್ಲ. ಸೊ ನೋಡಿ ನಾನು ನಿಮಗೆ 2 ವಿದ್ಯಾರ್ಥಿದು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ನಾನ್ ಎಲಿಜಿಬಲ್ ಸ್ಟೂಡೆಂಟ್ಸು. ಸೊ ಇವರಿಗೆ ಥರ್ಡ್ ಲೆವೆಲ್ಲು SSB ಸ್ಕಾಲರ್ಶಿಪ್ ಹಾಕಿದ್ದಾರೆ, ಅಪ್ಲೈ ಮಾಡಿದ್ದಾರೆ ನಾರ್ಮಲಾಗಿ SSB ಸ್ಕಾಲರ್ಶಿಪ್ಪು. ಸೊ ಅವರು ಎಲಿಜಿಬಲ್ ಇಲ್ಲ. ಎಲಿಜಿಬಲ್ ಆದ್ದರಿಂದ ಅವರಿಗೆ ಬರೀ 2 ಬಾಕ್ಸ್ ತೋರಿಸ್ತಾ ಐತೆ ನೋಡಿ, ಅಕಾಡೆಮಿಕ್ ಅಲೋಯನ್ಸ್, ವಿದ್ಯಾಸಿರಿ, PMS ಫಾರ್ NTST. ಸೊ ಇದು ಹಾಸ್ಟೆಲ್ ಏನಾದರೂ ಸಿಕ್ಕಿಲ್ಲ ಅಂತಂದರೆ ಬರೋ ಸ್ಕಾಲರ್ಶಿಪ್ ಇದು ನಾರ್ಮಲ್ SSB ಸ್ಕಾಲರ್ಶಿಪ್ಪು, ಪ್ರತಿ ಎಲ್ಲ ವಿದ್ಯಾರ್ಥಿಗೆ ಬರುವಂಥದ್ದು. ಫೀ ಅಮೌಂಟ್ ಪುಷ್ ಟು DBT ಫಾರ್ ಪೇಮೆಂಟ್. ಸೊ ಅವ್ರಿಗೆ ಇನ್ನೂ ಸ್ಯಾಂಕ್ಷನ್ ಯಾವುದೂ ಕೂಡ ಆಗಿಲ್ಲ. ಬಟ್ ಇವರು PMSSB ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇಲ್ಲ, ಆದ್ದರಿಂದ ಅವ್ರಿಗೆ ಇನ್ನೂ ಒಂದು 3ನೇ ಬಾಕ್ಸ್ ಅವ್ರಿಗೆ ತೋರಿಸ್ತಿಲ್ಲ. ಸೊ ಇವರು ಓನ್ಲಿ ಇವೆರಡಕ್ಕೆ ಮಾತ್ರ ಎಲಿಜಿಬಲ್. ಅವ್ರು ಅಕಸ್ಮಾತ್ ಹಾಸ್ಟೆಲ್ ಅಪ್ಲೈ ಮಾಡಿ ಅವ್ರಿಗೆ ಸಿಕ್ಕಿಲ್ಲ ಅಂತಂದರೆ ಅವ್ರಿಗೆ 15,000 ಇಲ್ಲಿ ಬಂದಿರೋದು. ಸೊ ಅವ್ರು ಮೋಸ್ಟ್ಲಿ ಅಪ್ಲೈ ಮಾಡಿಲ್ಲ. ಸೊ ನೆಕ್ಸ್ಟ್ ಬಂದು ಇದು ಫೀ ಅಮೌಂಟು ಮಾಮೂಲಿ 2024-25 ಸ್ಕಾಲರ್ಶಿಪ್ ಇದು ಅವ್ರಿಗಿನ್ನೂ ಸ್ಯಾಂಕ್ಷನ್ ಆಗಿ ಎಲಿಜಿಬಲ್ ಆಗಿಲ್ಲ. ಸೊ ಸ್ಯಾಂಕ್ಷನ್ ಆದಮೇಲೆ ಅವ್ರಿಗೆ ಅಮೌಂಟು ತೋರಿಸುತ್ತೆ ಅಲ್ಲಿ. ಸೊ ನೋಡಿ ಯಾರ್ಯಾರು ಎಲಿಜಿಬಲ್ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಸೇಮ್ ಇದು ಸೇಮೇ. ಇಬ್ರು ಸ್ಟೂಡೆಂಟ್ಸ್ ಕೂಡ 2024-25 ಸ್ಟೇಟಸ್ನೇ ನಾನು ನಿಮ್ಗೆ ತೋರಿಸ್ತಾ ಇರೋದು. ಬಟ್ ಇಲ್ಲಿ ನೋಡಿ ಇವರು ಹಾಸ್ಟೆಲ್ ಹಾಕಿದ್ದಾರೆ ಆಲ್ರೆಡಿ. ಸೊ ಅವ್ರಿಗೆ 15,000 ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿ ಅವ್ರ ಅಕೌಂಟಿಗೆ ಹೋಗಿದೆ. ಸೊ ಬಟ್ ನೋಡಿ 2024-25 ನಾರ್ಮಲ್ ಸ್ಕಾಲರ್ಶಿಪ್ಪು ಅವ್ರಿಗಿನ್ನೂ ಸ್ಯಾಂಕ್ಷನ್ ಆಗಿಲ್ಲ, ಈ ವಿದ್ಯಾರ್ಥಿಗೂ ಕೂಡ ಸ್ಯಾಂಕ್ಷನ್ ಆಗಿಲ್ಲ. ಸೊ ಅದರಿಂದ ನೋ ಅಂತಿದೆ. ಸೊ ನೋಡಿ ಥರ್ಡ್ ಬಾಕ್ಸ್ ನೋಡಿ, ಇವರಿಗೆ ಥರ್ಡ್ ಬಾಕ್ಸ್ ಇಲ್ಲ, ಇವರಿಗೆ ಥರ್ಡ್ ಬಾಕ್ಸ್ ಇದೆ. ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ ಸೆಂಟ್ರಲ್ ಆರ್ PMSSB. ಸೊ ಈ ಸ್ಟೂಡೆಂಟ್ಸು PMSSBಗೆ ಎಲಿಜಿಬಲ್ ಇದ್ದಾರೆ, ಆದ್ದರಿಂದ ಇವರಿಗೆ ಎಸ್ ಅಂತ ತೋರಿಸ್ತಿದೆ. ಜೊತೆಗೆ ಅವ್ರಿಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ಸೊ ಅವರಿಗೆ ಅಕೌಂಟ್ ಕೂಡ ಅದು ಜಮಾ ಆಗಿರುತ್ತೆ. ಸೊ ನೋಡಿ ಗೈಸ್, ನಿಮ್ಗೆ ಅರ್ಥ ಆಗಿರುತ್ತೆ. PMSSB ಸ್ಕಾಲರ್ಶಿಪ್ ಸಪ್ರೇಟಾಗಿ ಏನೂ ಅಪ್ಲೈ ಮಾಡೋಂಗಿಲ್ಲ. ಜಸ್ಟ್ ನೀವು ನಾರ್ಮಲಾಗಿ SSB ಸ್ಕಾಲರ್ಶಿಪ್ ಅಪ್ಲೈ ಮಾಡಿದರೆ ಸಾಕು. ಅದ್ರಲ್ಲಿ ನೀವು ಎಲಿಜಿಬಲ್ ಇದ್ದರೆ ಈ ಥರ ಬಾಕ್ಸ್ ತೋರಿಸಿ ನಿಮಗೆ ಅಮೌಂಟ್ ತೋರಿಸಿ ಅದು ನಿಮ್ಮ ಅಕೌಂಟಿಗೆ ಜಮಾ ಡೈರೆಕ್ಟಾಗಿ ಆಗುತ್ತೆ. ಸೊ ನೀವು ಎಲಿಜಿಬಲ್ ಇಲ್ಲ ಅಂತಂದರೆ ನಾರ್ಮಲಾಗಿ ನೀವು SSB ಸ್ಕಾಲರ್ಶಿಪ್ ಮಾತ್ರ ವೆಯ್ಟ್ ಮಾಡಬೇಕು. ಸೊ 2024 ಮತ್ತು 25 ಸ್ಕಾಲರ್ಶಿಪ್ಪು ಎಷ್ಟೊಂದು ಜನಕ್ಕೆ ಒಬ್ಬೊಬ್ಬರಿಗೆ ಸ್ಯಾಂಕ್ಷನ್ ಆಗಿದೆ, ಒಬ್ಬೊಬ್ರಿಗೆ ಆಗಿಲ್ಲ. ಒನ್ ಬೈ ಒನ್ ವೆರಿಫಿಕೇಶನ್ ಮಾಡ್ತಿದ್ದಾರೆ. ಸೊ ಆದಷ್ಟು ವೆಯ್ಟ್ ಮಾಡಿ, ಬರುತ್ತೆ. ಯಾರು ಕೂಡ ತಲೆ ಕೆಡ್ಸ್ಕೊಕ್ಕೆ ಹೋಗ್ಬೇಡಿ. ಸೊ 2023 ಮತ್ತು 24 ಸ್ಕಾಲರ್ಶಿಪ್ ಕೂಡ ಅಪ್ಡೇಟ್ ಕೂಡ ನಾನು ನಿಮಗೆ ತಿಳಿಸಿದ್ದೀನಿ. ಸೊ ಇಷ್ಟೇ ಗೈಸ್. ಥ್ಯಾಂಕ್ ಯು ಎವ್ರಿವನ್. ಎಲ್ರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಈ ವಿಡಿಯೋ ಬಗ್ಗೆ ನಿಮಗೆ ಅವ್ರಿಗೆ ಏನಾದ್ರು ಡೌಟ್ಸ್ ಇದ್ದರೆ ಮತ್ತೆ ಒಂದು ಲೈಕ್ ಕೊಡಿ ಗೈಸ್. ಥ್ಯಾಂಕ್ ಯು.